ಅಂಗಾಂಗ ದಾನ ಅಥವಾ ಆರ್ಗನ್ ಡೊನೇಷನ್, ಇದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಎಲ್ರಿಗೂ ಗೊತ್ತಿದ್ಯಾ? ನಾವೇನ್ ಮಾಡ್ತೀವಿ, ಯಾರೋ ಒಬ್ರು ಗಣ್ಯ ವ್ಯಕ್ತಿಗಳು ಅಥವಾ ಸೆಲೆಬ್ರಿಟೀಸ್ಗಳು ಅವರ ಹೆಸರನ್ನ ಇದರಲ್ಲಿ ನೋಂದಾಯಿಸ್ಕೊಂಡಿದ್ದೀವಿ ಅಂದ್ಬಿಟ್ಟು ಒಂದು ಆಡ್ ಕೊಟ್ಟ ತಕ್ಷಣ ನಾವು ಅದಕ್ಕೆ ಇನ್ಸ್ಪೈರ್ ಆಗಿ ನಮ್ಮಿಂದನೂ ಒಂದು ರೀತಿಯ ಸಮಾಜ ಸೇವೆ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ, ಒಳ್ಳೆಯ ಉದ್ದೇಶದಿಂದ ಹತ್ರದಲ್ಲಿರುವಂತಹ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಥವಾ ಯಾವ್ದಾದ್ರು ಒಂದು NGO ಸೆಕ್ಟರ್ಸ್ ಇದ್ರೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಹೆಸರನ್ನು ಕೂಡ ನೋಂದಾಯಿಸ್ಕೊಂಡು ಬಂದಿರ್ತೀವಿ. ಆದ್ರೆ ಇದರಲ್ಲಿ ಕೆಲವೊಂದು ಅಂಶಗಳು, ಮುಖ್ಯವಾದ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಒಬ್ಬ ಮನುಷ್ಯ 7 ರಿಂದ 8 ಜನರ ಜೀವವನ್ನ ಉಳಿಸುವಂತ ಸಾಮರ್ಥ್ಯವನ್ನ ಹೊಂದಿರ್ತಾನೆ. ಹಾಗೆ 50 ಜನರ ಜೀವಿತಾವಧಿಯನ್ನ ಹೆಚ್ಚಿಸುವ ಸಾಮರ್ಥ್ಯವನ್ನ ಹೊಂದಿರ್ತಾನಂತೆ ಆರ್ಗನ್ ಡೊನೇಷನ್ ಮಾಡೋದ್ರ ಮೂಲಕ. ಆರ್ಗನ್ ಡೊನೇಷನ್ ಅಲ್ಲಿ ಎಷ್ಟು ವಿಧಗಳಿದೆ ಗೊತ್ತಾ? ಒಂದು ಮರಣಾನಂತರದ ಡೊನೇಷನ್ ಅಂತ ಹೇಳ್ತಾರೆ, ಇನ್ನೊಂದು ಜೀವಿತಾವಧಿನಲ್ಲಿ ದಾನ ಮಾಡುವಂಥದ್ದು, ಇನ್ನೊಂದು ಟಿಶ್ಯೂ ಡೊನೇಷನ್ ಅಂತ ಹೇಳ್ತಾರೆ. ಟಿಶ್ಯೂ ಡೊನೇಷನ್ ಅಂದ್ರೆ ಇನ್ನೇನಿಲ್ಲ, ನಮ್ಮ ಚರ್ಮ, ಎಲುಬುಗಳು ಅಥವಾ ಹೃದಯದ ಕವಾಟಗಳನ್ನ ದಾನ ಮಾಡೋದಕ್ಕೆ ಟಿಶ್ಯೂ ಡೊನೇಷನ್ ಅಂತ ಇನ್ನೊಂದು ವಿಧ ಕೂಡ ಇದೆ. ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮ ಹೆಸರನ್ನ ಅಂಗಾಂಗ ದಾನದಲ್ಲಿ ನಾವು ನೋಂದಾಯಿಸ್ಕೊಳ್ಬೇಕು? ಮೊದಲನೇದಾಗಿ, ನಾವು ಎಲ್ಲಿ ನಮ್ಮ ಹೆಸರನ್ನ ರಿಜಿಸ್ಟರ್ಡ್ ಮಾಡ್ಕೊಳ್ತಾ ಇದೀವಿ, ಯಾವುದೇ ಸಂಸ್ಥೆ ಆಗಿರ್ಲಿ ಅಥವಾ ಆಸ್ಪತ್ರೆ ಆಗಿರ್ಲಿ, ಅದು ಗವರ್ನಮೆಂಟ್ ರಿಜಿಸ್ಟರ್ಡ್ ಆಗಿದ್ಯಾ ಅಥವಾ ಗವರ್ನಮೆಂಟ್ ಅಪ್ರೂವ್ಡ್ ಆಗಿದ್ಯಾ ಅನ್ನೋದನ್ನ ಮೊದಲೇ ವಿಚಾರಿಸ್ಕೊಂಡು ನಾವು ನಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಎರಡನೇದು, ನಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಮಗೆ ಒಂದು ಡೋನಾರ್ ಕಾರ್ಡ್ ಅಥವಾ ಒಂದು ರೆಸಿಪ್ಟ್ ಅನ್ನ ಕೊಡ್ತಾರೆ, ಅದನ್ನ ಭದ್ರವಾಗಿ ನಾವು ಕಾಪಾಡ್ಕೊಳ್ಬೇಕು. ಹಾಗೆ ಮೂರನೇದು ಮತ್ತೆ ಮುಖ್ಯವಾಗಿರೋ ಅಂಶ ಏನು ಅಂತಂದ್ರೆ, ನಾವು ನಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಕುಟುಂಬಸ್ಥರಿಗೆ ಈ ವಿಚಾರ ಗೊತ್ತಿರಬೇಕಾಗಿರುತ್ತೆ. ಕೆಲವೊಂದು ತಪ್ಪು ಕಲ್ಪನೆಗಳಿದೆ ಜನರಲ್ಲಿ ಈ ಆರ್ಗನ್ ಡೊನೇಷನ್ ಬಗ್ಗೆ. ಏನು ಅಂದ್ರೆ, ಆರ್ಗನ್ ಡೊನೇಟ್ ಮಾಡೋದ್ರಿಂದ ದೇಹ ಹಾಳಾಗತ್ತೆ ಅಂತ ಅನ್ಕೊಳ್ಳೋದು, ಅಥವಾ ಅವರವರ ಧರ್ಮಗಳಲ್ಲಿ ಆರ್ಗನ್ ಡೊನೇಷನ್ ಅಥವಾ ಅಂಗಾಂಗ ದಾನ ಮಾಡೋದು ನಿಷಿದ್ಧ ಅಂತ ಹೇಳೋದು, ಅಥವಾ ಆರ್ಗನ್ ಡೊನೇಷನ್ಗೆ ಅವರವರ ಹೆಸರನ್ನ ನೋಂದಾಯಿಸ್ಕೊಂಡಾಗ ವೈದ್ಯರು ಚಿಕಿತ್ಸೆ ಕೊಡೋದಕ್ಕೆ ಪ್ರಾಮುಖ್ಯತೆ ಕೊಡೋದಿಲ್ಲ ಅಂತ ಅನ್ಕೊಳ್ಳೋದು. ಇಲ್ಲ, ಅದೆಲ್ಲ ತಪ್ಪು. ಯಾಕಂದ್ರೆ ವೈದ್ಯರ ಪ್ರಥಮ ಹಾಗೂ ಕೊನೆಯ ಧ್ಯೇಯ ಜೀವ ಉಳಿಸೋದೇ ಆಗಿರುತ್ತೆ ಅಲ್ವಾ. ಫೈನಲಿ ಆರ್ಗನ್ ಡೊನೇಷನ್ ಅಲ್ಲಿ ನಮ್ಮ ಹೆಸರನ್ನ ರಿಜಿಸ್ಟರ್ಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾರಾದ್ರೂ ಕಾಲ್ಸ್ ಮಾಡ್ತಾ ಇದಾರೆ, ಯಾರಾದ್ರೂ ಕರೆ ಮಾಡ್ತಾ ಇದಾರೆ ಅಂತ ಅಂದಾಗ ದಯವಿಟ್ಟು ಕಾನೂನಿನ ಚೌಕಟ್ಟಿನಲ್ಲೇ ಈ ಪ್ರಕ್ರಿಯೆನಲ್ಲಿ ಪಾಲ್ಗೊಳ್ಳೋದು ಸೂಕ್ತ ಹಾಗೂ ಕ್ಷೇಮ. ಎಕ್ಸಾಂಪಲ್, ಬಾಂಗ್ಲಾದೇಶಲ್ಲಿ ಒಂದು ಹಳ್ಳಿ ಇದೆಯಂತೆ, ಬೈಗುನಿ ಅಂತ ಅಂದ್ಬಿಟ್ಟು. ಅದು ಸಿಂಗಲ್ ಕಿಡ್ನಿ ವಿಲೇಜ್ ಅಂತಾನೆ ಫೇಮಸ್ ಆಗಿದೆ. ಸುಮಾರು ಜನ ಬಡತನದಿಂದ ಹೊರಗೆ ಬರಬೇಕು ಅಂತ ಅಂಗಾಂಗಗಳನ್ನು ದಾನ ಮಾಡಿದ್ರೆ ಅಥವಾ ಮಾರ್ಕೊಂಡ್ರೆ ಇನ್ನು ಸುಮಾರು ಜನಕ್ಕೆ ಗೊತ್ತೇ ಇಲ್ಲದೆ ಅವರ ಆರ್ಗನ್ಸ್ನ ತಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಥರ ಸ್ಕ್ಯಾಮ್ಸಿಂದ ನಾವು ದೂರ ಇರಬೇಕು, ಹಾಗೆ ಮಧ್ಯವರ್ತಿಗಳಿಂದ ಜಾಗರೂಕರಾಗಿರಬೇಕು. ಎನಿವೇಸ್, ಇದೊಂದು ರಿಕ್ವೆಸ್ಟೆಡ್ ಟಾಪಿಕ್ ಆಗಿತ್ತು ಆ್ಯಂಡ್ ನನಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಹೋಪ್ಫುಲಿ ದಿಸ್ ವಿಡಿಯೋ ಈಸ್ ಯೂಸ್ಫುಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.